ಎಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮವರು, ಎಷ್ಟೊಂದ್ ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ನಮ್ಮನೆ. ಯಾವ ಸಾಂಗ್ ಮಾವ? ನಾನು ಯಾವತ್ತೂ ಕೇಳಿಲ್ಲ. ಏಯ್ ಈ ಸಾಂಗ್ ಕೇಳಿಲ್ವಾ? ಚಿನ್ನರಿ ಮುತ್ತ ಗೋಲ್ಡ್ ಮೆಡ್ಲು. ಬಿಡು, ನೀನು ಪ್ಯಾಟೆ ಕಾನ್ವೆಂಟ್ನಾಗೆ ಓದಿರೋ ಹುಡುಗಿ, ಎಲ್ಲಿ ಕೇಳಿರ್ತೀಯ? ನಾವು ಹಳ್ಳಿ ಐಕ್ಳು ಹಂಗಲ್ಲ, ಎಲ್ಲ ಕೇಳ್ತೀವಿ. ಅದು ಬಿಡು. ಅಲ್ಲಪ್ಪಾರು, ಈ ಬೆಂಗಳೂರಿನಾಗೆ ಏನ್ ಕಟ್ಟಡ ಕಟ್ಟಿದ್ದಾರೆ, ಕಟ್ಟಡಗಳೆಲ್ಲ ಇನ್ನೇನು ಮೊಣ ಮುಟ್ಬಿಡುತ್ತೆ. ಪಾರು, ಈ ಬೆಂಗಳೂರು ಹೆಂಗ್ ಬದಲಾಯ್ತೈತೆ ಹಂಗೆ ನೀನು ಬದಲಾಯ್ತಿದ್ಯಪ್ಪ. ಯಾಕೆ ಮಾವ ಹಂಗಂತ್ಯ? ಯಾಕೆ ಅಂದ್ರೆ ಮೊದ್ಲೆಲ್ಲ ನನ್ನ ಎಷ್ಟೊಂದು ಕಿರೋತಿ ಮಾಡ್ತಿದ್ದೆ, ಇವಾಗ ಕ್ವಾಟ್ಲೆ ಕೊಡ್ತೀಯಪ್ಪಾರೋ ನಂಗೆ. ನೀನೇ ಕ್ವಾಟ್ಲೆ ಕೊಡ್ತಾ, ಇನ್ಯಾರಿಗೆ ಕೊಡ್ಲಿ ನಾನು? ಅದು ಕರೆಕ್ಟೇಯಾ, ಆದ್ರೂ ನನ್ ಎಂಟ್ರ ಮ್ಯಾಕ್ ನಂಗೆ ಏಟೊಂದು ಕಿರುತಿ ಅಂದ್ರೆ ನೀ ನನ್ನ ಆಲ್ಟ್ ಸಲ್ಜನ್, ಆಮೇಲೆ ನಂದು ಆಲ್ಟ್ ಐತಲ್ಲ, ಇದು ಲಬ ಡಬ್ಬ ಲಬ ಡಬ್ಬ ಲಬ ಡಬ್ಬ ಅಂತ ಹೊಡ್ಕೊಳ್ಳೋದೇ ಇಲ್ಲ. ಬಾರು 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 ಅಂತ ಹೊಡ್ಕತೈತಿ. ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ. ಬಾ ಸರ್, ಒಂದ್ ನಿಮಿಷ, ನನ್ನ ಆಟೋ ಕೆಟ್ಟೋಗಿದೆ. ನನ್ನ ಹೆಂಡತಿ ತುಂಬಾ ಗರ್ಭಿಣಿ, ಪ್ಲೀಸ್ ಬನ್ನಿ ಸರ್, ಸಹಾಯ ಮಾಡಿ ಸರ್. ಏನಾದ್ರು ಏನಾಯ್ತು ಸರ್? ಬರ್ರಿ ಪಾಪ ಬರ್. ಅಯ್ಯೋ ಅಮ್ಮ, ಕೈ ಕೊಡು. ಮಾವ, ಇವ್ರಿಗೆ ಹೆರಿಗೆ ನೋವು ಶುರು ಆಗ್ಬಿಡಿದೆ, ಅರ್ಜೆಂಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು. ಅಮ್ಮ ನೋಡಿ, ನಿಮ್ ಜೊತೆ ನಾವಿದ್ದೀವಿ, ಹೆದರ್ಕೋಬೇಡಿ ಆಯ್ತಾ? ಧೈರ್ಯವಾಗಿರಿ ಪ್ಲೀಸ್. ನೀನ್ ಫೋನ್ ಕೊಡೋ ನಿಮಿಷ. ಒಂದ್ ನಿಮಿಷ. ನಿಮ್ ಗಾಡಿ ನೋಡು. ಏನಾಗದಮ್ಮ? ಹಲೋ ಪರಿಮಳ ಅವರೇ, ಇಲ್ಲೊಬ್ರಿಗೆ ಹೆರಿಗೆ ನೋವು ಶುರು ಆಗಿದೆ, ಈಗಲೇ ಹಾಸ್ಪಿಟಲ್ ಕರ್ಕೊಂಡ್ ಬರ್ತೀನಿ, ನೀ ಎಲ್ಲ ರೆಡಿ ಮಾಡ್ಕೊಳ್ಳಿ ಆಯ್ತಾ? ಹಾ ಓಕೆ. ಏನಾಯ್ತು ಬರೋ? ಮಾವ, ಅರ್ಜೆಂಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಗಾಡಿ ವ್ಯವಸ್ಥೆ ಮಾಡೋದೇನು? ಗಾಡಿ? ಹಾ. ಅಣ್ಣ ಅಣ್ಣ, ಇಲ್ಲ ಆಟೋ ಸ್ಟ್ಯಾಂಡ್ ಎಲ್ಲ ಐತಣ್ಣ. ಅಣ್ಣ ಅಣ್ಣ ಅಣ್ಣ, ಅಣ್ಣ ಹೊಸಿ ಅರ್ಜೆಂಟ್ ಐತೆ, ಒಂದು ಪೇಷಂಟ್ ಇದ್ದಾರೆ, ಒಂದೇ ಒಂದು ನಿಮಿಷ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಗೆಳೆಯ, ಮಗು ಅವ್ರದ್ದಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಪ್ರೂಫ್ಸು ಇಲ್ಲ. ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡಿದ್ದೀನಿ, ಮಗು ಅವ್ರದ್ದೇ ಕಣ. ಬೇಸಿಕಲಿ ಅವರು ರಾಣೆಬೆನ್ನೂರು ಕಡೆಯವರು, ಯಾವುದೊಂದು ವೆಕೇಷನ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಅದೇ ಟೈಮಲ್ಲಿ ಡೆಲಿವರಿ ಆಗಿದೆ, ಯಾವುದೊಂದು ಪ್ರೈವೇಟ್ ಹಾಸ್ಪಿಟ್ಲು. ಮಗು ಮಿಸ್ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇಷ್ಟು ವರ್ಷ ಎಲ್ಲಿದ್ರು ಅಂತ ಗೊತ್ತಿಲ್ಲ ಕಣ, ಬಟ್ ಮಗುನ ತುಂಬ ಹುಡುಕಿದ್ದಾರೆ. ಹಣ ಇಲ್ಲದೇ ಇರೋರು, ಇನ್ಫ್ಲುಯೆನ್ಸ್ ಇಲ್ಲದಿರೋರು ಎಷ್ಟು ಹುಡುಕಬೇಕು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಮಿಂಚು ನಾವು ಅವ್ರ ಜೊತೆ ಕಳಿಸ್ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಮಿಂಚು ನನಗೆ ರಕ್ತದ ಸಂಬಂಧ ಆಗಿರ್ಬೋದು, ಆಗಿಲ್ಲದಿರ್ಬೋದು, ಬಟ್ ನಮ್ಮ ಸಂಬಂಧ ಗಟ್ಟಿಯಾಗಿದೆ. ನನ್ನ ಜೀವಕ್ಕೆ ಜೀವ ಆಗ್ಬಿಟ್ಟಿದ್ದಾಳೆ. ಅವ್ನು ಬಿಟ್ಟಿರೋಕ್ಕಾಗಲ್ಲ ಕಣ, ನಾನು ಕಳಿಸ್ಕೊಡಲ್ಲ. ಅವಳು ಪಪ್ಪ ಅಂತ ಕರೆದಿದ್ದ ದಿವಸದಿಂದ ಈ ಸಂಬಂಧ ಶುರು ಆಗಿದ್ದು. ಅವಳು ನಕ್ಕಾಗಿ ನಕ್ಕಿದ್ದೀನಿ, ಹತ್ತಾಗಿ ಹತ್ತಿದ್ದೀನಿ, ಜ್ವರ ಅಂತಂದಾಗ ಇಡೀ ರಾತ್ರಿ ಎದ್ದಿದ್ದೀನಿ. ಇದು ಯಾವ DNA ರಿಪೋರ್ಟಲ್ಲೂ ಬರಲ್ಲ ಅಲ್ವೇನೋ. ಬಟ್ ಈಗ ಒಂದೇ ದಿವಸದಲ್ಲಿ ಅವಳು ನಿಮ್ಮ ಮಗಳಲ್ಲ ಅಂದರೆ ಹೇಗೋ ನಂಬೋದು ಸಾಧ್ಯ ಇಲ್ಲ ಕಣ. ಇದಕ್ಕೆ ಬೇರೆ ಏನೂ ದಾರಿ ಇಲ್ವೇನೋ? ಒಂದು ದಾರಿ ಇದೆ ಕಣ. ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ಅಂದರೆ ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಮಿಂಚುನ ಸಾಕಿಲ್ಲ, ದೊಡ್ಡವಳನ್ನಾಗಿ ಮಾಡಿಲ್ಲ. ಅಟ್ ದಿ ಸೇಮ್ ಟೈಮ್ ಮಿಂಚುಗೂ ಇವರೇ ಅಪ್ಪ ಅಮ್ಮ ಅನ್ನೋದು ಗೊತ್ತಿಲ್ಲ. ಈ ವಿಷಯನ ಇಟ್ಕೊಂಡು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಒಪ್ಕೋತಾರ? ಗೊತ್ತಿಲ್ಲ. ಅಂದರೆ ಪ್ರಯತ್ನನೇ ಪಡೆದೇ ಸೋಲು ಒಪ್ಕೋಬಾರ್ದಲ್ವಾ? ಪ್ರಯತ್ನ ಪಡೋಣ, ಉಳಿದಿದ್ದನ್ನು ಭಗವಂತನ ಪಾದಕ್ಕೆ ಹಾಕೋಣ ಕಣ. ಗೆಳೆಯ, ಒಂದಂತೂ ಸತ್ಯ ಕಣ, ನಮ್ಮದು ಅಂತ ಏನಿರುತ್ತಲ್ಲ ಅದು ಯಾವತ್ತೂ ಭಗವಂತ ಕಿತ್ಕೊಳ್ಳಲ್ಲ.
ನಮಗೆ ಕೊಟ್ಟೇ ಕೊಡ್ತಾನೆ. ಸರಿ ಆನಂದ, ಮಗುನ ಕಳ್ಕೊಳ್ಳೋ ನೋವು ಏನಂತ ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ? ಅದು ಗೊತ್ತಿದ್ದು ನಾನು ಅವ್ರ ಥರ ಮಾತಾಡೋಕ್ಕಾಗುತ್ತೆ ಹೇಳು. ಮಿಂಚುನ ಅವ್ರು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇಲ್ಲ ಕಣ, ಸಾಧ್ಯನೇ ಇಲ್ಲ. ರಿಪೋರ್ಟ್ ಬಂದಮೇಲೆ ಮಿಂಚು ಮನೇಲಿ ಇರಲ್ಲ ಅಂತ ನೆನೆಸ್ಕೊಂಡ್ರೆ ನಮ್ಗೆ ಭಯ ಆಗುತ್ತೆ. ಈಗ ನಾವು ಅಂದ್ಕೊಂಡಾಗಾದರೆ ಸರಿನೇ, ಆದರೆ ಬೇರೆ ಥರ ಏನಾದರೂ ಆದರೆ ಅದನ್ನು ಹೇಗೆ ಫೇಸ್ ಮಾಡೋದು? ಮಿಂಚು ಆಟಕ್ಕೆ ಅವಳ ಡ್ರೆಸ್ಸು ಅವಳ ಬ್ಯಾಗು ಎಲ್ಲ ನೋಡಿದ್ರೇ ಮನ್ಸು ಕಂಗಾಲಾಗ್ತದೆ. ಎಲ್ಲನೂ ಒಂದೇ ಕ್ಷಣಕ್ಕೆ ಮುಗ್ದೋಗುತ್ತಾ ಗೌತಮ್ರೆ? ಇನ್ನೂ ಏನು ಮುಗ್ತಿಲ್ಲ ಭೂಮಿಕಾ, ಇನ್ನೂ ರಿಪೋರ್ಟ್ ಬಂದಿಲ್ಲ, ಡಿಸಿಷನ್ ಆಗಿಲ್ಲ. ಅವಳು ಈಗಲೂ ನನ್ನ ಪಪ್ಪ ಅಂತ ಕರೀತಾ ಇದ್ದಾಳೆ, ನಿಮ್ಮನ್ನ ಅಮ್ಮ ಅಂತ ಕರೀತಾ ಇದ್ದಾಳೆ. ಆ ಮತ್ ಬದಲಾಗೋ ತನಕ ನಾವು ಕೈ ಚಲ್ಲಿ ಕೂತ್ಕೋಬಾರ್ದು, ಅವಳನ್ನು ಬಿಡಬಾರ್ದು. ಗುಡ್, ವೆರಿ ಗುಡ್ ಗೆಳೆಯ. ಇದು ಬೇಕಾಗಿರೋದು. ಹೋಪ್ಸ್ ಇಟ್ಕೋ. ಅವರೇ ನಿಜವಾದ ಅಪ್ಪ ಅಮ್ಮ ಆಗಿದ್ರು ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಿಂಚುನ್ ಕೇಳಿದೆ ಅವಳ ಜೀವನದ ಬಗ್ಗೆ ಯಾರೂ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಕರೆಕ್ಟ್ ಗೆಳೆಯ, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಇದರಲ್ಲಿ ಅವಳ ಒಪಿನಿಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿಂಚು ಚಿಕ್ಕ ಮಗು ಇರ್ಬೋದು, ಆದರೆ ಅವಳ ಮನಸ್ಸು ಚಿಕ್ಕದಲ್ಲ ಕಣ. ಅವಳು ಯಾರನ್ನ ತನ್ನವರು ಅಂತ ಅನ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಅನ್ನೋದು ಬರೀ ರಕ್ತಕ್ಕೆ ಸಂಬಂಧಪಟ್ಟಿದ್ದಲ್ಲ ಕಣ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನೀನು ಹೇಳ್ತಾ ಇರೋದು ಸರಿ ಗೆಳೆಯ. ಅವ್ರ ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತೀನಿ, ಇಲ್ಲೇ ಹತ್ತಿರದಲ್ಲಿ ಇರ್ತಾರಲ್ಲ, ಬರ್ತಾರೆ. ನಿಮ್ಗೇನೂ ಆಗಲ್ಲ, ಧೈರ್ಯವಾಗಿರಿ ಪ್ಲೀಸ್. ಸಿಸ್ಟರ್, ಡಾಕ್ಟರ್ ಪರಿಮಳ ಅವರಲ್ಲಿ ಇನ್ನೂ ಬಂದಿಲ್ಲ ಮ್ಯಾಮ್, ಎಷ್ಟು ತಗೋದು? ಬರ್ಲಿಲ್ವಾ? ನಾನು ಆಗ್ಲೇ ಹೇಳಿದ್ನಲ್ಲ ಬರೋದಕ್ಕೆ. ನೀವು ಇವ್ರ ಜೊತೆಗೆ ಇರಿ, ನಾನು ಬಂದೆ. ಮಾವ, ಡಾಕ್ಟರ್ ಪರಿಮಳ ಅವ್ರು ಇನ್ನೂ ಬಂದೇ ಇಲ್ಲ ಮಾವ. ಇಲ್ಲೋ ಈ ಕ್ಲಿನಿಕ್ ಬಿಟ್ರೆ ಇನ್ಯಾವ ಕ್ಲಿನಿಕ್ಕು ಹತ್ರದಲ್ಲಿಲ್ಲ. ಬೇರೆ ಆಪ್ಷನ್ನೇ ಇಲ್ಲ ಮಾವ, ಇಲ್ಲೇ ಡೆಲಿವರಿ ಮಾಡಿಸ್ಬೇಕು. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬ ಟೆನ್ಷನ್ ಆಗ್ತಿದೆ ನನಗೆ. ಇದನ್ನ ನೀನೇ ಮಾಡಬೇಕು ಬಾರು, ನೀನೇ ಮಾಡ್ತೀಯ ಬಾರು. ನಿನ್ನ ಕೈಯಿಂದ ಆಯ್ತದ ಬಾರು, ನೀನೇ ಮಾಡು. ಏನೇ ಆಗಲಿ ಆ ತಾಯಿ ಮಕ್ಕಳು ಉಳಿಬೇಕು ಬಾರು. ಅದೇನಾದರೂ ಪರವಾಗಿಲ್ಲ, ಅವ್ರು ಉಳಿಬೇಕು. ನಿನ್ನ ಕೈಲಿ ಆಯ್ತದ ಬಾರು.